ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ಸ್ ಮೌಸ್ ಲಿಪ್ಸ್ಟಿಕ್ ರಿವ್ಯೂ ಮಾಡ್ತಾ ಇದ್ದೀನಿ. ನನ್ನ ಹತ್ರ 4 ಶೇಡ್ಸ್ ಇದೆ. 4 ಶೇಡ್ಸ್ದು ಕೂಡ ನಾನು ಹ್ಯಾಂಡ್ ಸ್ವಾಚಸ್ ಮತ್ತು ಲಿಪ್ ಸ್ವಾಚಸ್ ಎರಡೂ ಕೂಡ ಮಾಡಿ ತೋರಿಸ್ತೀನಿ. ಅಂದಹಾಗೆ ಇದ್ರ ಜೊತೆನಲ್ಲಿ ನಾನು ಮಾರ್ಸ್ ಅವ್ರದ್ದೇ ನ್ಯೂಲಿ ಲಾಂಚ್ ಲಿಪ್ ಪ್ಲಂಪಿಂಗ್ ಕಲರ್ ಚೇಂಜಿಂಗ್ ಆಯಿಲ್ ರಿವ್ಯೂ ಕೂಡ ಮಾಡಿ ತೋರಿಸ್ತೀನಿ. ಇದು ಯಾವ ತರ ಇದೆ, ನಮ್ ಲಿಪ್ಸ್ ನ ಪ್ಲಂಪ್ ಅಪ್ ಮಾಡುತ್ತಾ ಇಲ್ವಾ, ಮತ್ತೆ ಇದು ಕಲರ್ ಚೇಂಜ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಅಂದಹಾಗೆ ಈ ಲಿಪ್ಸ್ಟಿಕ್ ನ ನೋಡ್ತಾ ಇದ್ರೆ ನೋಡ್ಬೋದು, ಕೊರಿಯನ್ ಬ್ರ್ಯಾಂಡ್ ಲಿಪ್ಸ್ಟಿಕ್ ತರಾನೇ ಇದೆ ಪ್ಯಾಕೇಜಿಂಗ್ ನೋಡೋದಕ್ಕೆ. ಆದ್ರೆ ಇದ್ರೊಳಗಡೆ ಇರೋ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಈ ಲಿಪ್ಸ್ಟಿಕ್ ಮೇಲೆ ನೋಡಬಹುದು, ಇಲ್ಲಿ ಶೇಡ್ ನಂಬರ್, ಶೇಡ್ ನೇಮ್ ಮತ್ತೆ ಮ್ಯಾನುಫ್ಯಾಕ್ಚರ್ ಮತ್ತೆ ಎಕ್ಸ್ಪೈರಿ ಡೇಟ್ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಿಂದ ನಮಗೆ ಯಾವಾಗ ಲಿಪ್ಸ್ಟಿಕ್ ಎಕ್ಸ್ಪೈರ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೆನ್ಷನ್ ಇರೋದಿಲ್ಲ. ಅದ್ರ ಮೇಲೆ ಇರುತ್ತೆ ಡೇಟು, ನೋಡ್ಕೊಂಡು ಯೂಸ್ ಮಾಡಬಹುದು. ನನ್ನ ಎಕ್ಸ್ಪೀರಿಯನ್ಸ್ ನಾನ್ ಹೇಳೋದಾದ್ರೆ ಈ ಲಿಪ್ಸ್ಟಿಕ್ಸ್ ವೆಬ್ಸೈಟ್ ಅಲ್ಲೇ ಒಂಥರ ಇದೆ, ಮತ್ತೆ ರಿಯಲ್ ಆಗಿ ಒಂಥರ ಇದೆ ಅಂತ ಹೇಳ್ಬೋದು. ಈ ಲಿಪ್ಸ್ಟಿಕ್ಸ್ ಅಪ್ಲಿಕೇಟರ್ ನೋಡ್ಬೋದು, ಡೋ ಫುಟ್ ಅಪ್ಲಿಕೇಟರ್ ತರ ಇದೆ. ಇದು ತರ ಸ್ಟಡಿ ಆಗಿದೆ ಮತ್ತೆ ನೀಟಾಗಿ ಅಪ್ಲೈ ಕೂಡ ಆಗುತ್ತೆ. ಹಾಗೆ ನನ್ನ ಲಿಪ್ಸ್ ಮೇಲೆ ಅಪ್ಲೈ ಮಾಡಿರುವಂತ ಶೇಡ್ ಬಂದು ಫ್ಯಾಷನ್ ಇನ್ಸ್ಟಾ. ಇದು ವೆಬ್ಸೈಟ್ ಅಲ್ಲಿ ಒಂಥರ ಪಿಂಕ್ ಕೋರಲ್ ತರ ಕಾಣಿಸ್ತಾ ಇತ್ತು. ರಿಯಲ್ ಆಗಿ ನೋಡೋದಕ್ಕೆ ಒಂಥರ ಬೇಬಿ ಪಿಂಕ್ ತರ ಅಂತ ಅನ್ಸುತ್ತೆ. ಅಂದಹಾಗೆ ಈ ಲಿಪ್ಸ್ಟಿಕ್ಸ್ ಕ್ವಾಂಟಿಟಿ ಬಂದು 3 ml ಕ್ವಾಂಟಿಟಿ ಬರುತ್ತೆ. ಮತ್ತೆ ಇದರ MRP ಬಂದು 299 ರೂಪೀಸ್ ಆಗುತ್ತೆ. ತಡ ಮಾಡ್ತೀರಾ, ಈ ಲಿಪ್ಸ್ಟಿಕ್ಸ್ ಸ್ವಾಚಸ್ ನೋಡೋಣ ಬನ್ನಿ. ನಾನು ಚಿಕ್ಸ್ ಮೇಲೆ ಅಪ್ಲೈ ಮಾಡಿದ್ದೀನಿ. 1 ಲೇಯರ್ ಅಪ್ಲೈ ಮಾಡಿದ್ದೀನಿ ಈಗಾಗಲೇ. ನಾನು ಮೇಕಪ್ ಮಾಡ್ಕೊಳ್ಳೋವಾಗ ಅಪ್ಲೈ ಮಾಡಿದ್ದೆ, ಮತ್ತೆ ಇನ್ನೊಂದು ಲೇಯರ್ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಅಂದ್ಬಿಟ್ಟು. ಅಂದ್ರೆ ವೆಬ್ಸೈಟ್ ಅಲ್ಲಿ ಪಿಂಕ್ ಕೋರಲ್ ತರ ಅನ್ನಿಸ್ತಾ ಇತ್ತು. ರಿಯಲ್ ಆಗಿ ಈ ಶೇಡ್ ನ ನೋಡಿದ ತಕ್ಷಣ ನನಗೆ ಶೇಡ್ ನನ್ನ ಮೇಲೆ ಸೂಟ್ ಆಗುತ್ತೋ ಇಲ್ಲೋ, ವಾಶ್ ಔಟ್ ಮಾಡುತ್ತೇನೋ ಅಂತ ಅನ್ಕೊಳ್ತಾ ಇದ್ದೆ. ಆತರ ಏನಾಗಿಲ್ಲ. ನೋಡ್ಬೋದು ಬೇಬಿ ಪಿಂಕ್ ತರ ಅನ್ಸುತ್ತೆ. ಲಿಪ್ಸ್ ಮೇಲೆ ಅಪ್ಲೈ ಮಾಡ್ಕೊಂಡ್ರು ಅಷ್ಟೇ ಲೈಟ್ ಆಗಿ ಪಿಂಕ್ ಆಗಿದೆಯೇನೋ ಲಿಪ್ಸು ನ್ಯಾಚುರಲ್ ಆಗಿ ಅನ್ನೋ ತರ ಅನ್ನಿಸ್ತಾ ಇರುತ್ತೆ. ಮತ್ತೆ ಚೀಕ್ ಮೇಲೂ ಕೂಡ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಪಿಂಕ್ ಆಗಿದೆಯೇನೋ ಅನ್ನೋ ತರ ಅನ್ಸುತ್ತೆ.
ಅಂದಹಾಗೆ ಈ ಲಿಪ್ಸ್ಟಿಕ್ಸ್ ಒಂದು ಸ್ವೈಪ್ ಅಲ್ಲೇ ಪಿಗ್ಮೆಂಟೇಷನ್ ಸಿಗುತ್ತೆ ನಮಗೆ. ಮತ್ತೆ ಈ ಲಿಪ್ಸ್ಟಿಕ್ನ ನಮ್ಮ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದಾಗ ಒಂಥರ ಸಾಫ್ಟ್ ಆಗಿ ಸ್ಮೂತ್ ಆಗಿ ಅಂತ ಅನ್ನಿಸ್ತಾ ಇರುತ್ತೆ. ಲಿಪ್ಸು ಫೀಲ್ ಮಾಡ್ಬೋದು ಅಪ್ಲೈ ಮಾಡ್ಕೊಂಡಿದ್ದಾಗ. ಈ ಲಿಪ್ಸ್ಟಿಕ್ಸ್ ನ ರಿಮೂವ್ ಮಾಡೋದಕ್ಕೂ ಕಷ್ಟ ಆಗೋದಿಲ್ಲ, ಈಸಿಯಾಗಿ ರಿಮೂವ್ ಆಗುತ್ತೆ. ಈ ಲಿಪ್ಸ್ಟಿಕ್ಸ್ ನಮ್ ಲಿಪ್ಸ್ ಮೇಲೆ ಏನು ತಿನ್ಲಿಲ್ಲ ನಾವು ಅಂತ ಅಂದ್ರೆ ಒಂದು 4 ಇಂದ 5 ಅವರ್ಸ್ ಇರುತ್ತೆ. ಅದೇ ನಾವೇನಾದ್ರೂ ತಿಂದ ತಕ್ಷಣನೇ ಈ ಲಿಪ್ಸ್ಟಿಕ್ ಹೋಗುತ್ತೆ, ಮತ್ತೆ ರೀ ಅಪ್ಲೈ ಮಾಡ್ಬೇಕಾಗತ್ತೆ. ಕ್ರ್ಯಾಕ್ ಏನಾದ್ರೂ ಇದ್ರೆ ಲಿಪ್ಸ್ ಮೇಲೆ ಈ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಅಪ್ಲೈ ಮಾಡಬೇಕು, ಇಲ್ಲ ಅಂತ ಅಂದ್ರೆ ಆ ಕ್ರ್ಯಾಕಲ್ಲೆಲ್ಲ ಹೋಗಿ ಸೆಟಲ್ ಆಗ್ಬಿಡುತ್ತೆ. ಈ ಲಿಪ್ಸ್ಟಿಕ್ ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಲಿಪ್ಸ್ ನ ನೀಟಾಗಿ ಪ್ರೆಪ್ ಮಾಡಿಕೊಂಡು ಆಮೇಲಿಂದ ಈ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿದ್ರೆ ನೀಟಾಗಿ ಈವನ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಈ ಲಿಪ್ ಆಯಿಲ್ ನ ಕೈಯಲ್ಲಿ ಹಿಡ್ಕೊಂಡಿದ್ರೆ ಒಂಥರ ಲಕ್ಸುರಿ ಬ್ರ್ಯಾಂಡ್ ಲಿಪ್ ಆಯಿಲ್ ನ ಕೈಯಲ್ಲಿ ಹಿಡ್ಕೊಂಡಿದೀವೇನೋ ಅನ್ನೋ ತರ ಫೀಲ್ ಆಗುತ್ತೆ. ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು. ಅಪ್ಲಿಕೇಟರ್ ಕೂಡ ನೋಡ್ಬೋದು, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಇದು ನಮ್ ಲಿಪ್ಸ್ ನ ತುಂಬಾನೇ ಚೆನ್ನಾಗಿ ಹಗ್ ಮಾಡಿ ಪ್ರಾಡಕ್ಟ್ ನ ನಮ್ ಲಿಪ್ಸ್ ಮೇಲೆ ನೀಟಾಗಿ ಅಪ್ಲೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಲಿಪ್ ಪ್ಲಂಪಿಂಗ್ ಆಯಿಲ್ ನಮ್ ಲಿಪ್ಸ್ ನ ಲೈಟ್ ಆಗಿ ಕಲರ್ ಚೇಂಜ್ ಮಾಡುತ್ತೆ, ಮತ್ತೆ ಲೈಟ್ ಆಗಿ ಪ್ಲಂಪ್ ಅಪ್ ಮಾಡುತ್ತೆ. ಲೈಟ್ ಆಗಿ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತೆ, ಲೈಟ್ ಆಗಿ, ಜಾಸ್ತಿ ಏನಿಲ್ಲ. ಮತ್ತೆ ಇದು ಲೈಟ್ ಆಗಿ ನಮ್ ಲಿಪ್ಸ್ ನ ಪ್ಲಂಪ್ ಅಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ಜೊಜೋಬಾ ಆಯಿಲ್ ಮತ್ತೆ ಆಲಿವ್ ಫ್ರೂಟ್ ಆಯಿಲ್ ಕೂಡ ಇದೆ. ಅದರಿಂದ ನಮ್ ಲಿಪ್ಸ್ ನ ಇದು ತುಂಬಾ ಮಾಯಶ್ಚರೈಸ್ ಮತ್ತೆ ಹೈಡ್ರೇಟ್ ಆಗಿ ಇಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ, ಬಾಯ್.